ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವ್ರು ನಿಂತ್ಕೊಳ್ಳಿ ಹೇಳ್ತೀನಿ. ಹಾ, ನಾನು ಡೈಲಿ ನಿಮಗೆ ಹೇಳ್ತೀನಿ, ಆದ್ರೂ ನೀವು ಇದೇ ಮಾಡ್ತೀರಾ. ನಂಗೆ ಎಷ್ಟು ಹರ್ಟ್ ಆಗುತ್ತೆ ಗೊತ್ತಾ? ನೋಡಿ, ನಿಮಗೆ ಈ ಶರ್ಟ್ ಬಟನ್ ಹಾಕೋದು, ಕೋಟ್ ಹಾಕೋದು, ಇದೆಲ್ಲ ನನ್ನ ಕೆಲಸ, ನನ್ನ ಡ್ಯೂಟಿ, ನಾನೇ ಮಾಡ್ಬೇಕು ಅದನ್ನ. ಅಲ್ಲ ಭೂಮಿಕಾ, ನೀವು ಏನು ಹೇಳ್ಬಿಡಿ ಇರಿ ನೀವು. ಅಲ್ಲ ಗೊತ್ತು ಮರೆ, ಅದು ಶರ್ಟ್ ಹಾಕ್ಬೇಕಾದ್ರೆ ನೀವು ನನ್ನನ್ನು ತಪ್ಕೋತಿರಲ್ಲ, ಆಗ ನಂಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಅಲ್ಲ ಭೂಮಿಕಾ, ಅದು ಏನು ಗೊತ್ತಾ, ನೀವು ಏನೋ ಕೆಲಸ ಮಾಡ್ತಾ ಇರ್ತೀರಾ, ನಿಮ್ಗೆ ಯಾಕೆ ತೊಂದರೆ ಕೊಡಬೇಕು ಅಂತ ಅಷ್ಟೇ. ಅದು ಹೆಂಡತಿ ಅನ್ನೋ ಕನ್ಸರ್ನ್ ಅಷ್ಟೇ ಭೂಮಿಕಾ. ಅಯ್ಯೋ, ಇದ್ರಲ್ಲಿ ತೊಂದರೆ ಏನ್ ಬಂತು? ಗಂಡ ಹೆಂಡತಿ ಅಂದಮೇಲೆ ಹೀಗೆ ಇರಬೇಕು. ಅದು ಅಲ್ಲದೆ ಸಂಬಂಧ ಅನ್ನೋದು ಯಾವಾಗ್ಲೂ ಬರೋ ಹಬ್ಬದ ಥರ ಅಲ್ಲ, ನಾವು ಡೈಲಿ ಮಾಡೋ ಪೂಜೆ ಥರ. ಗಂಡನ್ ಸೇವೆ ಮಾಡೋದ್ರಲ್ಲಿ ಇಷ್ಟೆಲ್ಲ ರಹಸ್ಯ ಇದೆಯಾ? ಕರೆಕ್ಟು ಭೂಮಿಕಾ. ಅದೇನು ಗೊತ್ತಾ, ಈಗ ನೀವು ನನಗೋಸ್ಕರ ಡ್ರೆಸ್ ಸೆಲೆಕ್ಟ್ ಮಾಡ್ತೀರಾ, ಶರ್ಟ್ ಬಟನ್ ಹಾಕ್ತೀರಾ, ಕೋಟ್ ಹಾಕ್ತೀರಾ. ಇದು ನಾನೊಬ್ಬನಿಗೆ ಅಲ್ಲ, ಜಗತ್ತಿನಲ್ಲಿರೋ ಎಲ್ಲ ಗಂಡಸರಿಗೂ ಭಾಳ ಇಷ್ಟ ಆಗುತ್ತೆ, ಭಾಳ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆಫೀಸ್ಗೆ ಹೋಗುವಾಗ ನಾವು ಇದೇ ಗುಂಗಲ್ಲಿ ಇರ್ತೀವಿ, ಇಡೀ ದಿವಸ ಅದೇ ಮೈಂಡಲ್ಲಿ ರಿವೈಂಡ್ ಆಗ್ತದೆ, ಭಾಳ ಖುಷಿ ಆಗುತ್ತೆ. ಅದಕ್ಕೆ ಹೇಳೋದು, ಸಂಬಂಧ ಅನ್ನೋದು ಇನ್ಶೂರೆನ್ಸ್ ತರ, ಲೈಸೆನ್ಸ್ ತರ, ಅದನ್ನ ಆಗಾಗ ರಿನ್ಯೂ ಮಾಡ್ತಾ ಇರಬೇಕು. ಇಲ್ಲ ಅಂದ್ರೆ ಕೊಲಾಪ್ಸ್ ಆಗೋಗ್ಬಿಡುತ್ತೆ. ನಮ್ಮ ಪ್ರೀತಿನ ಆಗಾಗ ತೋರಿಸ್ಕೊಳ್ಬೇಕು, ಹೇಳ್ಕೋಬೇಕು. ಸೊ ಐ ಲವ್ ಯು ಗೌತಮ್ ಅವರೇ. ಮದುವೆ ಆದ್ಮೇಲೆ ನಾವಿಬ್ಬರು ಒಬ್ಬರನ್ನೊಬ್ರು ಎಷ್ಟು ಪ್ರೀತಿಸ್ತೀವಿ. ಅಕಸ್ಮಾತ್ ಪ್ರೀತಿಸಿ ಮದುವೆ ಆಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತಲ್ವಾ? ಅಪ್ಪಿ ಮತ್ತೆ ಪಾರ್ಥ ತರ. ಡೋಂಟ್ ವರಿ, ಕಾಂಪನ್ಸೇಟ್ ಮಾಡಕ್ಕೆ ಇನ್ನೂ ಟೈಮ್ ಇದೆ, ಸಂದರ್ಭ ಇದೆ. ನೀವಿದ್ದೀರಿ, ನಾನಿದ್ದೀನಿ, ನಿಮ್ಗೆ ಆಫೀಸ್ ಇದೆ, ಆಮೇಲೆ ಕಾಂಪನ್ಸೇಟ್ ಮಾಡೋಣ. ಸಂಜೆ ಬರ್ತೀರಲ್ಲ ಆಗ. ಈಗ ಹೋಗಿ ಬನ್ನಿ. ಏನ್ ನೀವು? ಬಾಯ್ ಬಾಯ್. ಛೇ, ಅಕ್ಕ ಬಾವ ಎಷ್ಟು ಖುಷಿಯಾಗಿದ್ದಾರೆ. ನಾವು ಇದೀವಿ ಗೂಬೆಗಳ ಥರ. ನಾವು ಅವ್ರ ಥರ ಖುಷಿಯಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಅರ್ಥ ಬ್ರೋ, ಏನೋ ಹೀಗೆ ಕೂತಿದೆಯಾ ಇಲ್ಲಿ? ನಥಿಂಗ್ ಬ್ರೋ, ಸುಮ್ಮನೆ ಕೂತಿದ್ದೆ ಅಷ್ಟೇ. ಹೇ ಅಲ್ವೋ, ಅಪೇಕ್ಷೆನ ಮದುವೆ ಆಗೋದಕ್ಕೆ ಮುಂಚೆ ಅವಳನ್ನ ಇಂಪ್ರೆಸ್ ಮಾಡೋದಕ್ಕೆ ಅಂತ ಇಷ್ಟೊಂದು ಜವಾಬ್ದಾರಿ ತಗೊಂಡಿದೆ. ಅದೆಲ್ಲ ಅಷ್ಟಕ್ಕೆ ಸೀಮಿತನಾ? ಮದುವೆ ಆದ್ಮೇಲೂ ಜವಾಬ್ದಾರಿ ವಹಿಸ್ಕೋಬೇಕು, ಏನಾದರೂ ಮಾಡಬೇಕು. ಸುಮ್ಮನೆ ಇದ್ರೆ ಹೇಗೋ? ಬ್ರೋ, ನಾನು ಒಂದು ಸ್ಟಾರ್ಟಪ್ ಪ್ಲಾನ್ ಮಾಡ್ಕೊಂಡಿದ್ದೀನಿ ಮ್ಯಾನ್. ಅಪ್ಪ, ಅದಿನ್ನೂ ಪ್ಲಾನಿಂಗ್ ಸ್ಟೇಜಲ್ಲಿದೆ. ನೀನು ಸ್ಟಾರ್ಟಪ್ಪು ಸ್ಟಾರ್ಟ್ ಆಗೋಕ್ಕೆ ಇನ್ನೂ ಟೈಮ್ ಇದೆ. ಅಲ್ಲಿ ತನಕ ಮನೇಲೆ ಕೂತಿದ್ರೆ ಬೋರ್ ಆಗಲ್ವ ನಿನಗೆ? ಬೋರ್ ಆಗುತ್ತೆ, ಬಟ್ ನನಗೆ ಬೇರೆ ಆಪ್ಷನ್ಸ್ ಇಲ್ಲ. ಯಾಕೆ ಆಪ್ಷನ್ಸ್ ಇಲ್ಲ? ಈಗ ಜಯದೇವ್ ಆಫೀಸ್ಗೆ ಬರ್ತಾ ಇಲ್ಲ, ಅವ್ನ ಕೆಲಸ ನಾನೇ ಮಾಡ್ತಾ ಇದ್ದೀನಿ. ನಂಗೆ ಬರ್ಡನ್ ಜಾಸ್ತಿ ಆಗಿದೆ. ನೀನು ಆಫೀಸಿಗೆ ಬಂದು ನನ್ನ ಕೆಲಸ ಶೇರ್ ಮಾಡಿದ್ರೆ ನನಗೂ ಹೆಲ್ಪ್ ಆಗುತ್ತೆ, ನಿನಗೂ ಟೈಮ್ ಪಾಸ್ ಆಗುತ್ತೆ. ನೋ, ಅದು ಆ್ಯಕ್ಚುಲಿ ಕರೆಕ್ಟಾಗಿ ಹೇಳ್ತಿದ್ದೀರಾ ನೀವು. ನೋಡಿದ್ಯಾ, ಇನ್ನೊಂದು ಓಟ್ ಬಿತ್ತು. ಹಾಕ್ಲೇಬೇಕಲ್ವಾ? ಯಾಕಂದ್ರೆ ನೀವು ಹೇಳ್ತಿರೋದು ಸರಿ. ಪಾರ್ಥ ಅವರೇ, ನೀವು ಸ್ಟಾರ್ಟ್ಅಪ್ ಶುರು ಮಾಡ್ಬೇಕಂದ್ರೆ ಅದಕ್ಕೊಂದು ಸ್ವಲ್ಪ ತಯಾರಿ ಬೇಕು. ಈಗ ನೀವು ನಿಮ್ಮ ಅಣ್ಣನ ಜೊತೆ ಆಫೀಸ್ಗೆ ಹೋಗಿ ಇಲ್ಲಿ ಸಿಗೋ ಎಕ್ಸ್ಪೀರಿಯನ್ಸ್ನ ನೀವು ಅಲ್ಲಿ ಯೂಸ್ ಮಾಡ್ಕೋಬಹುದು. ನಿಮ್ಮ ಸ್ಟಾರ್ಟ್ಅಪ್ಗೆ ಇದು ವಾರ್ಮ್ ಅಪ್ ಥರ ಆಗುತ್ತೆ, ರೈಟ್? ಕರೆಕ್ಟಾಗಿ ಹೇಳಿದ್ರಿ, ಒಳ್ಳೆ ಪಾಯಿಂಟ್. ನಿನ್ನ ಸ್ಟಾರ್ಟ್ಅಪ್ಗೆ ಎಕ್ಸ್ಪೀರಿಯನ್ಸ್ ಇದ್ರೆ ಭಾಳ ಒಳ್ಳೇದು. ಈಗ ನೀನು ಆಫೀಸಿಗೆ ಬರ್ತಾ ಇದೆಯಾ, ಬರಬೇಕು ಅಷ್ಟೆ. ಅಲ್ಲ, ಅಪೇಕ್ಷೆ ಅವ್ರ ಮೂಡ್ ಮೊದಲೇ ಖರಾಬ್ ಆಗಿದೆ. ಇಲ್ಲೇ ಇದ್ಕೊಂಡು ಸುಮ್ಮನೆ ಜಗಳ ಆಡೋದ್ ಬದಲು ಆಫೀಸಿಗೆ ಹೋಗೋದೇ ಬೆಟರ್. ಏಯ್, ಏನು ಯೋಚನೆ ಮಾಡ್ತಾ ಇದೀಯಾ? ಬೇಗ ಹೋಗಿ ರೆಡಿಯಾಗಿ ಬಾ. ಓಕೆ ಬ್ರೋ, ನಾನು ರೆಡಿಯಾಗಿ ಬರ್ತೀನಿ. ಶರ್ಟ್ ಹಾಕ್ಬೇಕಾದ್ರೆ ನೀವು ನನ್ನನ್ನು ತಪ್ಕೋತಿರಲ್ಲ, ಆಗ ನಂಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಇದು ನನ್ನೊಬ್ಬರಿಗೆ ಅಲ್ಲ, ಜಗತ್ತಿನಲ್ಲಿರೋ ಎಲ್ಲ ಗಂಡಸರಿಗೂ ಬಹಳ ಇಷ್ಟ ಆಗುತ್ತೆ, ಬಹಳ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅಕ್ಕ ಭಾವಂಗ್ ಕೋಟ್ ಹಾಕ್ದಾಗೆ ನಾನು ಪಾರ್ಥ ಅವ್ರಿಗೆ ಕೋಟ್ ಹಾಕಿದ್ರೆ ಚೆನ್ನಾಗಿರತ್ತಲ್ವಾ? ಸೊ ನನ್ನ ಪ್ಲಾನು ವರ್ಕೌಟ್ ಆಗ್ತಾ ಇದೆ. ಒಬ್ರಿಗೊಬ್ರು ಜಗಳ ಆಡ್ಕೊಂಡ್ಮೇಲೆ ದೂರ ಇದ್ರೆ ಒಳ್ಳೇದು. ಒಬ್ರಿಗೊಬ್ರು ಮಿಸ್ ಮಾಡ್ಕೋತಾರೆ, ಆಮೇಲೆ ರಿಪೇರಿನೂ ಆಗುತ್ತೆ. ಎಸ್.
ಅವ್ರಿಗೆ ಕೋಟ್ ಹಾಕ್ಬೇಕಲ್ಲ, ಹೇಗ್ ಕೇಳೋದು ನಾನು ಕೋಟ್ ಹಾಕ್ತೀನಿ ಅಂತ? ಏನ್ರಿ ಹಾಗೆ ನೋಡ್ತಾ ಇದ್ದೀರಾ? ಆ, ಏನಿಲ್ಲ. ಏನು ಅಂತ ಹೇಳಿ, ಪರವಾಗಿಲ್ಲ. ಏನೂ ಇಲ್ಲ ಅಂತ ಹೇಳಿದ್ನಲ್ಲ. ಓಕೆ. ಇಷ್ಟೊಂದು ಕಷ್ಟ ಪಡ್ತಾ ಇದ್ದಾರೆ, ಸ್ವಲ್ಪ ಹೆಲ್ಪ್ ಮಾಡು ಅಂತ ಕೇಳ್ಬೋದಲ್ವಾ? ಈಕೋ ಇವ್ರಿಗೆ. ಏನ್ರಿ ಆಗ್ಲಿಂದ ಹಾಗೆ ನೋಡ್ತಾ ಇದ್ದೀರಾ? ಏನಾದ್ರು ಹೇಳೋದಿತ್ತಾ? ಏನೂ ಇಲ್ಲ ಅಂತ ಹೇಳಿದ್ನಲ್ಲ. ಓ ಯಾಕ್ರಿ ಅಷ್ಟೊಂದು ರೈಸ್ ಆಗ್ತೀರಾ? ಏನೋ ಕೇಳದ್ನಪ್ಪ, ಹೋಗ್ಲಿ ಬಿಡಿ. ಕೇಳಿದಾಯ್ತಲ್ವಾ, ಹೊಡಿ ಈಗ. ಹೋಗ್ತೀನಿ ಆಫೀಸ್ಗೆ. ಓಕೆ, ಬಾಯ್. ಎಷ್ಟು ಟೈಮ್ ಅಪ್ಪ? ಹೆಣ್ಮಕ್ಳಾದ್ರೂ ಬೇಗ ರೆಡಿ ಆಗ್ತಾರಲ್ಲೋ, ಒಂದು ಪ್ಯಾಂಟು ಶರ್ಟು ಚೇಂಜ್ ಮಾಡಕ್ಕೆ ಇಷ್ಟೊತ್ತಾ? ಬ್ರೋ, ಅದು ಫಸ್ಟ್ ಟೈಮ್ ಆಫೀಸಿಗೆ ಬರ್ತಾ ಇದೀನಲ್ಲ, ಯಾವ ಬಟ್ಟೆ ಹಾಕೊಳ್ಳೋದು ಅಂತಾನೆ ಫುಲ್ ಕನ್ಫ್ಯೂಸ್ ಆಗ್ತಾ ಇತ್ತು ಮ್ಯಾನ್. ಹಾಗೆ ನೋಡು, ನನ್ಗೆ ಆ ತಲೆನೋವಿಲ್ಲ. ಬೆಳಗ್ಗೆನೆ ಟೀಚರ್ ಇದ್ದು ಇವತ್ತು ನಾನು ಏನು ಹಾಕೋಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅವರೇ ಶರ್ಟ್ ಬಟನ್ ಹಾಕ್ತಾರೆ, ಅವರೇ ಕೋಟ್ ಹಾಕ್ತಾರೆ, ನನ್ನ ರೆಡಿ ಮಾಡಿ ಅವರೇ ಕಳಿಸ್ತಾರೆ. ವಾವ್, ಸೂಪರ್ ಅಲ್ಲ? ಹೊಡೋಣ? ಯಾ, ಲೆಟ್ಸ್ ಗೋ. ಒಂದು ನಿಮಿಷ ಏನಪ್ಪ, ಮರ್ತೇ ಬಿಟ್ಟಿದ್ದೆ. ಬಾಯ್ ಭೂಮಿಕಾ. ಅದೇ ಅನ್ಕೊಂಡೆ, ನನಗೆ ಬಾಯ್ ಹೇಳಿದೆ ನೀವು ಹೇಗೆ ಹೋಗ್ತೀರಾ ಅಂತ. ನಾನು ಹೇಗೆ ಮರೀಲಿ? ಸರಿ, ಈಗ ಹೋಗ್ಬನ್ನಿ. ಬಾಯ್. ಬಾಯ್. ಆಲ್ ದಿ ಬೆಸ್ಟ್ ಪಾರ್ಥವ್ರೆ. ಬಾಯ್. ಬಾಯ್ ಅದಕ್ಕೆ. ಈ ಫಾರ್ಮುಲಾ ಪಕ್ಕಾ ವರ್ಕ್ ಆಗುತ್ತೆ. ಬಾ ಪಾರ್ಥ, ಕೂತ್ಕೋ. ಯಾಕೋ ಇಷ್ಟೊಂದು ನರ್ವಸ್ ಆಗಿದೆಯಾ? ಅದು ಬಿಗ್ ಬ್ರೋ, ಫಸ್ಟ್ ಟೈಮ್ ಆಫೀಸಿಗೆ ಬರ್ತಾ ಇದ್ದೀನಲ್ವಾ, ಅದಕ್ಕೆ ಅದು ಫಸ್ಟ್ ಟೈಮ್ ಸ್ಕೂಲ್ಗೆ ಹೋದಾಗ ನರ್ವಸ್ನೆಸ್ ಫೀಲ್ ಆಗುತ್ತಲ್ಲ, ಆ ಥರ ಫೀಲ್ ಆಗ್ತಾ ಇದೆ. ನರ್ವಸ್ 90 ಅಂತ ಹೇಳ್ತಾರಲ್ಲ, ಜಸ್ಟ್ ಲೈಕ್ ದ್ಯಾಟ್. ಓ ಹಾಗೆ. ಯೋಚನೆ ಮಾಡಬೇಡ, ಸ್ವಲ್ಪ ದಿವಸ ಆಫೀಸಲ್ಲಿ ರುಬ್ಬಿಸ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ವಾಟ್ ಇಸ್ ದಿಸ್ ಬಿಗ್ ಬ್ರೋ, ಈ ಥರ ಎದುರಿಸ್ತಾ ಇದೆಯಾ? ಹೆದರ್ಸ್ತಾ ಇಲ್ಲಪ್ಪ, ಇರೋ ವಿಷಯ ಹೇಳ್ತಾ ಇದ್ದೀನಿ. ನೋಡೋ, ಲೈಫಲ್ಲಿ ರುಬ್ಬಿಸ್ಕೊಂಡ್ರೇ ಉದ್ಧಾರ ಆಗೋದು. ಇಲ್ಲದೇ ಆದರೆ ಒಂಥರ ರಸ್ಟ್ ಹಿಡಿದು ಬಿಡ್ತೀವಿ, ಸುಲಭವಾಗಿ ಏನೂ ಸಿಗಲ್ಲ ಕಣೋ. ಹಾಗೆ ಸಿಕ್ಕಿದ್ರು ತುಂಬ ದಿನ ಉಳಿಯಲ್ಲ. ಇದನ್ನ ಅರ್ಥ ಮಾಡ್ಕೊಂಬಿಡು ಫಸ್ಟು. ಕರೆಕ್ಟಾಗಿ ಹೇಳ್ದೆ ಬಿಗ್ ಬ್ರೋ, ಲೈಫಲ್ಲಿ ರಿಸ್ಕ್ ತಗೊಂಡ್ರೇನೆ ರಸ್ಕ್ ತಿನ್ನೋದಕ್ಕಾಗೋದು. ಕರೆಕ್ಟಾ? ಏನು ಕನ್ನಡನ ಇದು? ರಿಸ್ಕ್ ತಗೊಂಡ್ರೆ ರಸ್ಕ್ ತಿನ್ನಕ್ಕಾಗದ? ಚೆನ್ನಾಗಿದೆ. ಎಲ್ಲಿಂದ ಕಲ್ತೀಯೋ? ಬಿಗ್ ಬ್ರೋ, ಅದೇ ಸ್ಕೂಲ್ಗೆ ಹೋಗಿದ್ನಲ್ಲ ಪಾಠ ಹೇಳ್ಕೊಡೋದಕ್ಕೆ, ಅಲ್ಲಿ ಮಕ್ಕಳಿಂದ ಕಲ್ತ್ಕೊಬಿಟ್ಟೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.